ಅವ್ರು ಏನಂದ್ರೆ ನಾವು ಫೋನ್ ಹಚ್ಚಿದೀವಿ ಮಾತಾಡಲ್ರಿ ಕಟ್ ಮಾಡ್ತಾರಿ ಬಿಸಿ ಇಡ್ತಾರಿ ನಾವ್ ಏನ್ ಮಾಡ್ಬೇಕ್ರಿ ಇವತ್ತು ಸಾರಿಗೆ ಸಚಿವರಾಗಿರ್ತಕ್ಕಂಥ ರಾಮಲಿಂಗ ರೆಡ್ಡಿ ಸಾಹೇಬರಿಗೆ ತಮ್ಮಲ್ಲಿ ವಿನಂತಿಸಿಕೊಳ್ತೀವಿ. ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ಪೇಟಮ್ಮಾಪುರದ ಮುಖ್ಯ ರಸ್ತೆ ಬಸವ ಕ್ಯಾಂಪ್ ಮತ್ತು ಮಂಗಳೂರಿನಲ್ಲಿ ಸುಮಾರು 9 ಗಂಟೆಗೆ ಹೋಗುವಂತ ಬಸ್ಸುಗಳೇನಿದೆ ಇವತ್ತು ಸರ್ಕಾರಿ ಬಸ್ಸುಗಳು ಹಿಂದೆ ಫುಲ್ ಆಗಿ ಅನ್ನೋ ಕಾರಣಕ್ಕೋಸ್ಕರ ಯಾರು ಡ್ರೈವರ್ಗಳು ತಲುಪ್ತಿಲ್ಲ ಅಂತಕ್ಕಂಥ ಒಂದು ಬೇಡಿಕೆ ಹೋರಾಟ ಮಕ್ಕಳು ಬಸವ ಕ್ಯಾಂಪ್ ಅಲ್ಲಿ ಮಾಡ್ತಾ ಇದ್ದಾರೆ. ದಯವಿಟ್ಟು ಸರ್ಕಾರಕ್ಕೆ ಮತ್ತು ಸಾರಿಗೆ ಇಲಾಖೆಗೆ ನಿಗಮಕ್ಕೆ ನಾವು ಆಗ್ರಹಿಸ್ತೀವಿ. ಏನಂತಂದ್ರೆ ಇವತ್ತು ದಿನ 20ನೇ ತಾರೀಕು ತಮ್ಮಲ್ಲಿ ವಿನಂತಿಸಿಕೊಳ್ಳೋದಾರೆ ಅಂದ್ರೆ ಇವತ್ತು ಪ್ರತಿಭಟನೆ ಮಾಡೋ ಮಕ್ಕಳಿಗೆ ನಾವೇನಾದ್ರೂ ತಿಳಿಸಿ ಇವತ್ತು ಹೇಳಿ ಬಸ್ ಬಿಡುವಂತ ಕೆಲಸ ಮಾಡ್ತೀವಿ. ಮುಂಬರುವಂತ ದಿನಗಳಲ್ಲಿ ಇವತ್ತು ಬಸ್ಸುಗಳು ಮಂಗಳೂರಿಗೆ ಬಸವ ಕ್ಯಾಂಪಿನ ಶಾಲಾ ಮಕ್ಕಳು 9 ಗಂಟೆ ಬಸ್ ಅಮ್ಮಾಪುರಕ್ಕೆ ಹೋಗೋ ಬಸ್ಗಳು ತರಲಿಲ್ಲ ನಿಲುಗಡೆ ಆಗಲಿಲ್ಲ ಅಂತಂದ್ರೆ ಮುಂದೆ ಸುರಪುರತಕ್ಕಂಥ ಡಿಪೋ ಬಂದ್ ಮಾಡಿಸಿ ಮಕ್ಕಳ ಜೊತೆಗೆ ಊರಿನ ಗ್ರಾಮಸ್ಥರು, ಯುವಕರು, ಪ್ರಗತಿಪರ ಚಿಂತಕರು, ಹೋರಾಟಗಾರರು ಎಲ್ಲರೂ ಸಾಮೂಹಿಕವಾಗಿ ಹೋರಾಟವಾಗಿ ಡಿಪೋ ಕೀಲಿ ಹಾಕಿ ಬಂದ್ ಮಾಡಿಸ್ತೀವಿ ಅಂತೇಳಿ ಮಕ್ಕಳ ಪರವಾಗಿ ನಾವೆಲ್ಲ ಅಮ್ಮಾಪುರ ಗ್ರಾಮ ಪಂಚಾಯತ್ ಸದಸ್ಯರು, ಊರಿನ ಮುಖಂಡರು ಕೂಡ ಆಗ್ರಹಿಸ್ತೇವೆ ಅಂತ ಮಾತನ್ನು ಹೇಳಿ ಈಗಿರ್ತಕ್ಕಂಥ ಮಕ್ಕಳಿಗೆ ಒಂದು ಆಶ್ವಾಸನೆ ಏನು ಕೊಡ್ತೀವಿ ಅಂದ್ರೆ ಇವತ್ತು ಬಸ್ಸಿನ ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಟ್ಟು ಬರುವಂತ 2-3 ದಿನದಲ್ಲಿ ಆಗದೆ ಇದ್ರೆ ನಾವು ಸುರಪುರ ಬಸ್ ಇವತ್ತಿನ ಸಿಂಗರ್ ರಾಠೋಡ್ ಅಂತ ಸುರಪುರ ಮ್ಯಾನೇಜರ್ ಮಾತಾಡಿದ್ದಾರೆ. ಇದನ್ನು ಸರಿಪಡಿಸುವಂತ ಒಂದು ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಇವತ್ತು ಅದನ್ನ ಬಗೆಹರ್ಲಿಕ್ಕಂದ್ರೆ ಮುಂದೆ ಉಗ್ರ ಹೋರಾಟ ಮಾಡಕ್ಕೆ ಮಕ್ಕಳ ಜೊತೆ ನಾವೆಲ್ಲರೂ ಇರ್ತೀವಿ ಅಂತ ಹೇಳ್ತೀವಿ. ದಯವಿಟ್ಟು ಶಾಲೆಯ ಮುಖ್ಯ ಗುರುಗಳು, ಸಾಗರನ ಶಾಲೆ ಹೆಡ್ ಮಾಸ್ಟರ್ ಆಗಿರ್ಬೋದು, ಸರ್ಕಾರಿ ಶಾಲೆ ಆಗಿರ್ಬೋದು ಅಥವಾ ಸುರಪುರ ಶಾಲೆ ಮಕ್ಕಳು ಸ್ವಲ್ಪ ಈ ಭಾಗದಿಂದ ಬರುವಂತ ಮಕ್ಕಳು ಏನಾದ್ರೂ ಸ್ವಲ್ಪ ಲೇಟ್ ಆದ್ರೆ ದಯವಿಟ್ಟು ಮಕ್ಕಳ ಸೇರಿಸ್ಕೊಳ್ಬೇಕಂತ ಶಾಲಾ ಮುಖ್ಯ ಗುರುಗಳಿಗೆ ಹೇಳ್ತೀವಿ. ತೊಂದರೆ ಇಲ್ಲ, ಬಸ್ಸಿಂದಿದೆ, ಹಿಂಗಾಗಿ ಮಕ್ಕಳು ಯಾರು ಅದು ಏನೋ ಅನ್ನತೆ ಭಾವಿಸದೆ ಮಕ್ಕಳು ಕರ್ಕೋಬೇಕಂತೇಳಿ ನಾವೆಲ್ಲರೂ ಕೂಡ ಮುಂದಿನಿಂದ ಬಸ್ ಸರಿಪಡಿಸ್ಬೇಕಂದ್ರೆ ಹೋರಾಟ ಮಾಡ್ತೀವಿ ಅಂತ ಸಾರಿಗೆ ಇಲಾಖೆಗೆ ಎಚ್ಚರಿಕೆ ನೀಡುವಂತ ಕೆಲಸಗಳನ್ನು ಮಾಡ್ತೀವಿ.